ಅಲ್ರಿ ಮಿಸ್ಟರ್ ಬಸವರಾಜ್, ನೀವೇ ತಾನೇ ಹೇಳಿದ್ದು ಫೋನ್ ಸ್ವಿಚ್ ಆಫ್ ಆಗಿದ್ರು ನಿಮ್ಗೆ ಟ್ರ್ಯಾಕ್ ಮಾಡೋಕ್ಕಾಗತ್ತೆ ಅಂತ. ಈಗ ಮಾಡೋಕ್ಕಾಗಲ್ಲ ಅಂದರೆ ಹೇಗ್ರಿ? ನಿಮಗೆ ನಿಮ್ಮ ಕೆಲಸ ಸರಿಯಾಗಿ ಮಾಡೋಕ್ಕೆ ಬರ್ತಿಲ್ಲ ಅಂತ ಒಪ್ಕೊಳ್ಳಿ. ಇಲ್ಲ ಸರ್, ಆ ಫೋನಿಂದ ಸಿಮ್ ಕಾರ್ಡ್ ರಿಮೂವ್ ಮಾಡಿದ್ದಾರೆ. ಮೊಬೈಲು ಸ್ವಿಚ್ ಆಫ್ ಆಗಿದೆ ಸರ್, ಅದಕ್ಕೆ ಟ್ರ್ಯಾಕಿಂಗ್ ಸಿಗ್ತಾ ಇಲ್ಲ. ಒಂದು ವೇಳೆ ಆ ಸಿಮ್ಮು ಮೊಬೈಲಲ್ಲೇ ಇದ್ದಿದ್ರೆ ಅವ್ರು ಯಾರು ಅಂತ ಇಷ್ಟೆಲ್ಲ ಗೊತ್ತಾಗಿರೋದು ಸರ್. ಅವ್ನು ಬುದ್ಧಿ ಓಡಿಸಿ ಸಿಮ್ನ ತೆಗೆದಿಟ್ಬಿಟ್ಟಿದ್ದಾನೆ ಸರ್. ನೋಡಿ, ನಾವು ಟ್ರ್ಯಾಕ್ ಮಾಡ್ತಿದ್ದೀವಿ ಅಂತ ಅವ್ನಿಗೆ ಅನ್ಸೇನೆ ಅವ್ನು ಹೀಗೆಲ್ಲ ಮಾಡ್ತಾ ಇರೋದು. ಆದರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹುಷಾರಾಗಿರೋರನ್ನ ಹೇಗೆ ಹುಷಾರು ತಪ್ಪಿಸ್ಬೇಕು ಅಂತ ಜಯಂತನಿಗೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನೀವು ಆ ನಂಬರ್ನ ಮಾತ್ರ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾನೆ ಇರಬೇಕು. ನಂಬರ್ ಆನ್ ಆದ ಕೂಡಲೇ ಇಮ್ಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮೇಷನ್ ಬೇಕು, ಟ್ರ್ಯಾಕಿಂಗ್. ಯು ಅಂಡರ್ಸ್ಟ್ಯಾಂಡ್? ಸರಿ ಸರ್. ಜಯಂತ್, ಯಾಕಪ್ಪ ಎಷ್ಟೊಂದು ಟೆನ್ಷನ್ನಲ್ಲಿದೆಯಾ? ನೀನು ಮೊದಲಿಗಿಂತ ಹೆಚ್ಚು ಕೋಪ ಮಾಡ್ಕೋತಾ ಇದೀಯಾ. ಏನೇನೋ ಯೋಚನೆ ಮಾಡ್ತೀಯ, ಕಿದ್ದಕ್ಕಿದ್ದಂಗೆ ಟೆನ್ಷನ್ ಮಾಡ್ಕೋತೀಯ. ಯಾಕಪ್ಪ, ಏನಾಯ್ತೀಗ? ಏನು ಶಾಂತಮ್ಮ ನಿಮ್ಮ ಮಾತಿನ ಅರ್ಥ? ನನ್ನ ಜೀವನದಲ್ಲಿ ಏನಾಗ್ತದೆ ಎಲ್ಲದನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರೋಕ್ಕಾಗತ್ತಾ? ನನ್ನ ತಲೆಯಲ್ಲಿ ಸಾವಿರಾರು ಯೋಚನೆಗಳು ಓಡಾಡ್ತಾ ಇರ್ತವೆ, ಸಮಸ್ಯೆಗಳನ್ನು ಬಗೆಹರಿಸ್ತಾ ಇರ್ತೀನಿ. ಲಕ್ಷಾಂತರ ಯೋಚನೆಗಳಿಗೆ ನಾನು ಬಂದು ಇದು ಮಾಡಿದೆ ಶಾಂತಮ್ಮ, ಇದು ಮಾಡಿದೆ ಶಾಂತಮ್ಮ ಅಂತ ನಿಮ್ಮ ಹತ್ರ ಅಪ್ಡೇಟ್ ಮಾಡಬೇಕಾ? ನಂದೇ ಒಂದು ಪ್ರೈವೇಟ್ ಲೈಫ್ ಇದೆ, ಅದನ್ನು ರೆಸ್ಪೆಕ್ಟ್ ಮಾಡಬೇಕಾಗಿರೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅದು ನಿಮಗೆ ಅರ್ಥ ಆಗ್ತಾ ಇಲ್ವಾ? ಅಯ್ಯೋ, ನನ್ನ ಮೇಲೆ ಯಾಕೆ ಹೀಗೆ ಉರ್ದು ಬಿಡ್ತಿದ್ಯಾ? ಏನೋ ನಿನ್ನ ಮನಸ್ಸಲ್ಲಿರೋದು ಹೇಳ್ಕೊಂಡ್ರೆ ನಿನಗೆ ಸಮಾಧಾನ ಆಗುತ್ತೆ ಅಂತ ಕೇಳಿದೆ. ಹೇಳ್ಕೊಳಕ್ ಆಗ್ತಿಲ್ಲ ಅಂತ ತಾನೇ ಹೇಳ್ತಾ ಇರೋದು. ಅದಕ್ಕೆ ತಾನು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ಸಮಸ್ಯೆಗಳು ಬರೀ ನನ್ನನ್ನೇ ಬಂದು ಒತ್ಕೊಳ್ಳುತ್ತೆ. ಈ ಸಮಸ್ಯೆಯನ್ನು ಹೇಗೆ ಪರಿಹಾರ ಕೊಡಿಸ್ಬೇಕು ಅಂತ ಒಂದ್ಸಲಿ ಯೋಚನೆ ಮಾಡಿದ್ರೆ ನಾನು ಅನ್ಕೊಳ್ಳೋದೊಂದು ಆಗೋದೊಂದು ಎಲ್ಲ ಏರ್ಪೇರ್ ಆಗುತ್ತೆ. ಈ ಥರ ಏರ್ಪೇರ್ ಆದಾಗ ಟೆನ್ಷನ್ ಆಗೋದು ಸಹಜ ತಾನೆ. ಆವಾಗ ಕೋಪ ಬರುತ್ತೆ ಶಾಂತಮ್ಮ. ನಾನು ಸಂತೋಷವಾಗಿ ನನ್ನ ಪಾಡ ಜೀವನ ಮಾಡ್ತೀನಿ ಅಂತ ಬಿಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ಬಂದು ಪದೇ ಪದೇ ಕಿರಿತಾ ಇರ್ತಾರೆ. ಈಗ ಏನಾಗ್ತಿದೆ ನಿನಗೆ? ಯಾರು ಹಿಂಸೆ ಕೊಡ್ತಿದ್ದಾರೆ? ಜಯಂತ್, ನೀ ಹೀಗೆ ಮಾಡ್ತಾ ಇರೋದು ನೋಡಿದ್ರೆ ನೀನಿನ್ನೂ ಹುಷಾರಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿನ್ನ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ. ಇನ್ನು ಜಾನು ಹೇಗೆ ನಂಬ್ತಾಳೆ? ನೋಡು, ನಿನ್ನ ಜೀವನದಲ್ಲಿ ಏನೇನಾಗಿದೆ ಏನೇನಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ನಿನ್ನ ಹೆಂಡತಿ ನೀನು ಬಿಟ್ಟು ಹೋಗಿದ್ದಾಳಲ್ಲ, ಅವಳಿಗೆ ಎಷ್ಟು ನೋವಾಗಿರ್ಬೋದು. ಅವಳು ಮತ್ತೆ ಬರಬೇಕು, ನಿನ್ನ ಜೊತೆ ಇರಬೇಕು, ಚೆನ್ನಾಗಿ ಜೀವನ ಮಾಡಬೇಕು ಅಂತ ನಿನಗೆ ಅನಿಸ್ತಿಲ್ವಾ? ಅವಳಿಗೋಸ್ಕರ ನೀನು ಬದಲಾಗಬೇಕು ಅಂತ ನಿನಗೆ ಅನಿಸ್ತಾನೆ ಇಲ್ವಾ? ನೋಡು, ನಿಂದು ಅಂತ ಒಂದು ಜೀವನ ಇದೆ, ನಿಂದು ಅಂತ ಒಂದು ಬದುಕು ಇದೆ. ಹೀಗೆಲ್ಲ ಮಾಡಿ ಅದನ್ನೆಲ್ಲ ಹಾಳು ಮಾಡ್ಕೋಬೇಡ. ನೋಡು ಜಯಂತ್, ಇದುವರೆಗೂ ನೀನು ಒಂಟಿಯಾಗಿದ್ದೆ, ಈಗ ಒಂಟಿಯಾಗಿ ಇದ್ದೀಯ. ಹೀಗೆ ಮಾಡ್ತಾ ಇದ್ರೆ ಜೀವನ ಪೂರ್ತಿ ಒಂಟಿಯಾಗಿರ್ಬೇಕಾಗತ್ತೆ.